ಚುನಾವಣೆಯಲ್ಲಿ ಜಿದ್ದಾಜಿದ್ದಿ ಕಣ ಏರ್ಪಟ್ಟಿತ್ತು. ಯಲಹಂಕ ವಿಧಾನಸಭಾ ಕ್ಷೇತ್ರದಲ್ಲಿ ಬೆಂಗಳೂರು ಉತ್ತರ ಕಾಂಗ್ರೆಸ್, BJP ಮತ್ತು JDS 3 ಅಭ್ಯರ್ಥಿಗಳು ಇದ್ದರು. ದೊಡ್ಡಬಳ್ಳಾಪುರ, ಬ್ಯಾಟರಾಯನಪುರ ಸೇರಿದಂಗೆ ಒಟ್ಟು 177 ಏನು ಮತದಾರರಿದ್ದರು. ಚುನಾವಣೆ ಆಯಿತು. ಅದರಲ್ಲಿ ಭಾರತೀಯ ಜನತಾ ಪಾರ್ಟಿಯ ಬೆಂಬಲಿತ ಅಭ್ಯರ್ಥಿಯಾದಂಥ ರಾಜ್ಯ BJP ಕಾರ್ಯದರ್ಶಿಗಳು, ವಕೀಲರು ಆದಂಥ ಸತೀಶ್ ಅವರು 36 ಮತಗಳಿಂದ ಗೆದ್ದಿದ್ದಾರೆ. ಅದು ಅಧಿಕೃತವಾಗಿ ಇನ್ನೂ ಘೋಷಣೆ ಆಗಬೇಕು. ನ್ಯಾಯಾಲಯದಲ್ಲಿ ಒಂದು 3 ಜನ ಚಾಲೆಂಜ್ ಮಾಡಿ ಅವರ ಓಟನ್ನು ಹಾಕಿದರು. ಅದು 6ನೇ ತಾರೀಕು ಕ್ಲಿಯರ್ ಆಗ್ತದೆ. ಈ ಥರ 7-8 ಸಂಘಗಳಲ್ಲಿ ಈ ಥರ ಆಗಿದೆ. ಅದು ಒಟ್ಟಾರೆ ನಾವು ಡೈರಿ ಎಲೆಕ್ಷನ್ ಶುರುವಾದ ಮೇಲೆ ಈ ಕ್ಷೇತ್ರದಲ್ಲಿ ಇಷ್ಟೊಂದು ಅಂತರದಲ್ಲಿ ಗೆದ್ದಿರ್ತಕ್ಕಂಥದ್ದು ಇದು ಮೊದಲನೇ ಬಾರಿಗೆ. ಅದರಲ್ಲೂ ನಮ್ಮ ಡೈರಿ ಅಧ್ಯಕ್ಷರು, ನಮ್ಮ ಮುಖಂಡರುಗಳು ಅಹರ್ನಿಶಿ ಕೆಲಸವನ್ನು ಮಾಡಿದ್ರು. ಕೊನೆಯ ಹಂತದವರೆಗೂ ಹೋರಾಟವನ್ನು ಮಾಡಿದ್ರು. ಅದರ ಪರಿಣಾಮವಾಗಿ ಕಡತಲಮಲೆ ಸತೀಶ್ ಅವರು ಇವತ್ತು ಜೈಬೇರಿಯನ್ನು ಬಾರಿಸಿದ್ದಾರೆ. ಸೊ ಭಾಳ ದಿನಗಳ ನಂತರ ಕ್ಷೇತ್ರ ಮಟ್ಟದ ಚುನಾವಣೆ ಇದಾಗಿತ್ತು. ಇದರಲ್ಲಿ ನಾವು ಒಟ್ಟಾರೆ ಪಕ್ಕಪಕ್ಕದ ಕ್ಷೇತ್ರ ನೆಲಮಂಗಲ, ದೊಡ್ಡಬಳ್ಳಾಪುರ, ಯಲಹಂಕ ಮತ್ತು ಪೂರ್ವ ಎಲ್ಲ ಕೂಡ ಅಟ್ಯಾಚ್ ಇರುವಂಥದ್ದು. ಇಲ್ಲಿ 4 ಕೂಡ BJP ಬೆಂಬಲಿತ ಅಭ್ಯರ್ಥಿಗಳು ಗೆದ್ದಿರ್ತಕ್ಕಂಥದ್ದು. ಉಳಿಕೆ ಕಡೆ ಕಾಂಗ್ರೆಸ್ ಅವರ ಅಧಿಕಾರ ಆಡಳಿತದ ದುರುಪಯೋಗವನ್ನು ಮಾಡಿ ಕೆಲವು ಕಡೆ 2 ಓಟು, 3 ಓಟು, 7 ಓಟಲ್ಲಿ ನಮ್ಮ ಅಭ್ಯರ್ಥಿಗಳು ಸೋತಿದ್ದಾರೆ. ಯಾಕೆಂದರೆ ಈ ಸರಿ DK ಸುರೇಶ್ ಅವರು KMF ಅಧ್ಯಕ್ಷರಾಗಬೇಕು ಅನ್ನೋ ದೃಷ್ಟಿಯಿಂದ ಈ ಥರ ಒಂದು ರೀತಿಯಾದಂಥ ದಬ್ಬಾಳಿಕೆಯನ್ನು ಮಾಡಿ ಕೆಲವು ಕಡೆ ಎಲ್ಲ ಕೂಡ ನಮ್ಮ ಮುಖಂಡರನ್ನೆಲ್ಲ ಅರೆಸ್ಟ್ ಮಾಡಿಸಿ ನೆಲಮಂಗಲ ಇಲ್ಲೆಲ್ಲ ಕೂಡ ದೌರ್ಜನ್ಯವನ್ನು ಮಾಡಿದ್ರು. ಆದರೂ ನಾವು ಹೋರಾಟವನ್ನು ಮಾಡಿ 4 ಸ್ಥಾನಗಳನ್ನು ನಾವು ಗಳಿಸಿದ್ದೀವಿ. ಸೊ ನಮ್ಮ ಕ್ಷೇತ್ರದಲ್ಲಿ ಗೆದ್ದಿರ್ತಕ್ಕಂಥ ಸತೀಶ್ ಅವರು ರೈತರ ಪರವಾದಂಥ ಹೋರಾಟವನ್ನು ಮಾಡಲಿ, ಬೆಂಗಳೂರು ಡೈರಿಯಲ್ಲಿ ಏನೇನು ಸೌಲಭ್ಯಗಳು ಸಿಗ್ತೋ ಅದನ್ನು ನಮ್ಮ ಎಲ್ಲ ಗ್ರಾಮಾಂತರದ ಡೈರಿಗಳಿಗೆ ವರ್ಗಾಯಿಸಲಿ, ರೈತರಿಗೆ ಒಳ್ಳೆಯದು ಮಾಡಲಿ, ನಾವು ಯಾವತ್ತೂ ಅವ್ರ ಜೊತೆಯಲ್ಲಿ ಇರ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿ ಇಡೀ ನಮ್ಮ ಕ್ಷೇತ್ರ ದೊಡ್ಡಬಳ್ಳಾಪುರ, ಬ್ಯಾಟರಾಯನಪುರ ಮತ್ತು ಈ ಗೆಲುವು ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಮತ್ತು ಯಲಹಂಕ ಜನಪ್ರಿಯ ಶಾಸಕರಾದಂಥ ವಿಶ್ವಣ್ಣರವರ ಗೆಲುವು. ಇಡೀ ಕ್ಷೇತ್ರದ ಉದ್ದಗಲಕ್ಕೆ ಜನಪ್ರಿಯ ಕೆಲಸಗಳನ್ನು ಮಾಡ್ತಾ ಜನರು ಕೇಳಲಿಲ್ಲ ಅಂದರೂ ಕೂಡ ಹುಡುಕಿ ಕೆಲಸವನ್ನು ಮಾಡ್ತಕ್ಕಂಥ ನಮ್ಮ ಸಂಘಟನಾ ಚತುರರಾದಂಥ ವಿಶ್ವಣ್ಣರವರ ಕೆಲಸ ಮಾಡಿದ ಪರಿಣಾಮದಿಂದಾಗಿ 10 ವರ್ಷಗಳ ನಂತರ ನಾವು ಈ ಒಂದು ಹಾಲು ಒಕ್ಕೂಟದಲ್ಲಿ ಭಾರತೀಯ ಜನತಾ ಪಾರ್ಟಿ ಹಿಡಿಯೋಕ್ಕೆ ಸಾಧ್ಯ ಆಯಿತು. ಅವಿರತ ಪರಿಶ್ರಮ ಮತ್ತು ಜನರಿಗೆ ಸ್ಪಂದಿಸಿದಂಥ ರೀತಿಯಿಂದಾಗಿ ಮಾನ್ಯ ಶಾಸಕರು ಜನರ ಅಹವಾಲುಗಳನ್ನ, ಬೇಡಿಕೆಗಳನ್ನ ಪರಿಣಾಮಕಾರಿಯಾಗಿ ಬಗೆಹರಿಸಿದ ಪರಿಣಾಮವಾಗಿ ಇವತ್ತು ಈ ಜಯ ಸಿಕ್ಕಿದೆ. ಈ ಜಯ ನಮ್ಮ ಭಾರತೀಯ ಜನತಾ ಪಾರ್ಟಿ ಎಲ್ಲ ಮುಖಂಡರಿಗೆ ಮತ್ತು ಕಾರ್ಯಕರ್ತರಿಗೆ ಸೇರ್ತಕ್ಕಂಥದ್ದು. ಮತ್ತು ಹಾಲು ಒಕ್ಕೂಟದಲ್ಲಿದ್ದಂಥ ಎಲ್ಲ ಅಧ್ಯಕ್ಷರುಗಳು ಭಾಳ ಯೋಚನೆಯನ್ನು ಮಾಡಿ ಶಾಸಕರ ಪರವಾಗಿ ಇದ್ದರೆ ಮತವನ್ನು ಅಂದರೆ ಶಾಸಕರ ಪರವಾಗಿರ್ತಕ್ಕಂಥವ್ರಿಗೆ ಮತವನ್ನು ಹಾಕಿದ್ರೆ ಮುಂದಿನ ದಿನಗಳಲ್ಲಿ ಕೆಲಸ ಕಾರ್ಯಗಳು ಭಾಳ ವೇಗವಾಗಿ ಆಗ್ತವೆ ಅಂತಕ್ಕಂಥದ್ದನ್ನು ಅರಿತು ಇವತ್ತು ಹಾಲಿನ ಡೈರಿ ಅಧ್ಯಕ್ಷರುಗಳು ಕೂಡ ಮತವನ್ನು ಹಾಕಿದ್ದಾರೆ. ಆ ಕಾರಣದಿಂದ ಇವತ್ತಿನ ಸಂದರ್ಭದಲ್ಲಿ ಜನಪ್ರಿಯ ಶಾಸಕರಾದಂಥ ವಿಶ್ವಣ್ಣರವರಿಗೆ ಮತ್ತು ದೊಡ್ಡಬಳ್ಳಾಪುರ ಶಾಸಕರಾದಂಥ ಧೀರಜ್ ಮುನ್ರಾಜುರವರಿಗೆ ಮತ್ತು ದಾಸರಳ್ಳಿಯ ಶಾಸಕರಾದಂಥ ಮುನ್ರಾಜಣ್ಣರವರಿಗೆ ಮತ್ತು ಬ್ಯಾಟರಾಯನಪುರದ ಎಲ್ಲ ಮುಖಂಡರಿಗೆ ಮತ್ತು ಭಾರತೀಯ ಜನತಾ ಪಾರ್ಟಿ ಮುಖಂಡರಿಗೆ ಮತ್ತು ಕಾರ್ಯಕರ್ತರಿಗೆ ಮತ್ತು ಎಲ್ಲ ಆಲ್ ಇಂಡಿಯಾ ಡೈರಿ ಅಧ್ಯಕ್ಷರುಗಳಿಗೆ ಸಂದರ್ಭದಲ್ಲಿ ಧನ್ಯವಾದಗಳನ್ನ ಹೇಳಲಿಕ್ಕೆ ಬಯಸ್ತೀನಿ. ಮೊನ್ನೆ ಶಾಸಕರು ಹೇಳಿದಾಗೆ ನಮಗೆ ಕ್ಯಾಂಪ್ ಆಫೀಸ್ ಇಲ್ಲ, ಸ್ವಂತ ಆಫೀಸ್ ಇಲ್ಲ ಬೆಂಗಳೂರು ನಾರ್ತ್ ಇದರಲ್ಲಿ. ಇದುವರೆಗೂ ಕೂಡ ಒಂದು ಶೀಟ್ ರೇಕ್ ಆಫೀಸಲ್ಲಿದೆ. ಅದನ್ನು ಶಾಸಕರ ಜೊತೆ ಕೂತು ಚರ್ಚೆಯನ್ನು ಮಾಡಿ ಇಲ್ಲಿ ಒಂದು ಒಳ್ಳೆಯ ಒಂದು ಸುಸಜ್ಜಿತವಾದಂಥ ಒಂದು ಕ್ಯಾಂಪ್ ಆಫೀಸನ್ನು ಕಟ್ಟಬೇಕು ಅಂತಕ್ಕಂಥ ಉದ್ದೇಶವನ್ನು ಇಟ್ಕೊಂಡಿದ್ದೀವಿ ಸರ್ ನಾವು ಶಾಸಕರು. ಹಾಲು ಉತ್ಪಾದಕ ಸಹಕಾರಿ ಸಂಘಗಳಿಗೆ ಹೇಳ್ತಕ್ಕಂಥ ಇಷ್ಟೇ, ಬಡಬಗರು ಮತ್ತು ಹೈನೋದ್ಯಮ ಮಾಡ್ತಕ್ಕಂಥವ್ರು ತುಂಬ ಆರ್ಥಿಕವಾಗಿ ಹಿಂದುಳಿದಿರ್ತಕ್ಕಂಥವ್ರು, ಅವರಿಗೆ ಏನು ಸರ್ಕಾರದಿಂದ ಸಿಗ್ತಕ್ಕಂಥದ್ದು ಏನು ಹಣ ಸಿಗ್ತದೆ, ಲೀಟ್ರಿಗೆ 5 ರೂಪಾಯಿ ಆಗಿರ್ಬೋದು, ಮತ್ತು ಅವ್ರು ಆಗ್ತಕ್ಕಂಥ ಹಾಲನ್ನ ಯಾವುದೇ ರೀತಿ ದುರ್ಬಳಕೆ ಮಾಡ್ಕೊಳ್ಳೋದಾಗೆ ಅವ್ರು ಸಿಗ್ತಕ್ಕಂಥ ಅಮೌಂಟಿನ ಪರಿಣಾಮಕಾರಿ ಅವ್ರ ಅಕೌಂಟ್ಗೆ ಹೋಗ್ತಕ್ಕಂಥ ರೀತಿ ನೋಡ್ಕೊಳ್ಳಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀನಿ. ಅದು ನಾವು ಕೂಡ ಅದನ್ನು ಫಾಲೋ ಅಪ್ ಮಾಡಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ.